ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲ ಹೋಮ್ ಟೌನ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಭಾರತ ಇಬ್ಬಾಗವಾಗಿದ್ದು ಧರ್ಮದ ಆಧಾರದ ಮೇಲೆ. ಆದರೆ ಭಾರತದ ಸಂವಿಧಾನದ 25ನೇ ವಿಧಿಯಲ್ಲಿ ಜಾತ್ಯತೀತ ದೇಶ ಎನ್ನುವುದನ್ನು ಸೇರಿಸಿ ಭಾರತ ಇಂದು ಜಾತ್ಯತೀತ ರಾಷ್ಟ್ರವಾಗಿದೆ. ಇಲ್ಲಿ ಎಲ್ಲ ಧರ್ಮಕ್ಕೂ ಅವರವರ ಧರ್ಮವನ್ನ ಅನುಸರಿಸುವ ಅವಕಾಶವನ್ನ ನೀಡಲಾಗಿದೆ. ಅದೇ ರೀತಿ ಭಾರತದಲ್ಲಿ ಎರಡನೆಯ ಅತಿ ದೊಡ್ಡ ಧರ್ಮ ಯಾವುದು ಎಂದರೆ ಅದು ಮುಸಲ್ಮಾನ ಧರ್ಮ. ಸ್ನೇಹಿತರೆ, ಭಾರತದ ಯಾವ ರಾಜ್ಯಗಳಲ್ಲಿ ಮುಸಲ್ಮಾನರು ಅತಿ ಹೆಚ್ಚು, ಹಾಗೇನೆ ಯಾವ ರಾಜ್ಯಗಳಲ್ಲಿ ಮುಸಲ್ಮಾನರು ಅತಿ ಕಡಿಮೆ ಇದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೀವಿ. ನಿಮ್ಮ ಬೆಂಬಲ ನಮಗಿರಲಿ. ಈ ಎಲ್ಲ ಲೆಕ್ಕಾಚಾರಗಳು 2011ರ ಜಾತಿಗಣತಿಯ ಆಧಾರದ ಮೇಲೆ ಇರುತ್ತದೆ. 60,000ಕ್ಕಿಂತ ಹೆಚ್ಚು ಮುಸಲ್ಮಾನರಿದ್ದಾರೆ ಲಕ್ಷದ್ವೀಪದಲ್ಲಿ. ಅಂದರೆ ಅಲ್ಲಿನ ಜನಸಂಖ್ಯೆಯ 96.58% ಮುಸಲ್ಮಾನರು. ಎರಡನೆಯ ಸ್ಥಾನದಲ್ಲಿ ಜಮ್ಮು ಕಾಶ್ಮೀರದ ಒಟ್ಟು ಜನಸಂಖ್ಯೆ 1.25 ಕೋಟಿ. ಅದರಲ್ಲಿ 85,67,000 ಮುಸಲ್ಮಾನರೇ ಇದ್ದಾರೆ. ಇನ್ನು ಭಾರತದ ಯಾವ ರಾಜ್ಯಗಳಲ್ಲಿ ಅತಿ ಕಡಿಮೆ ಮುಸಲ್ಮಾನರಿದ್ದಾರೆ? ಈ ವಿಷಯದಲ್ಲಿ ಈಶಾನ್ಯದ ಮಿಜೋರಾಂ ಮೊದಲ ಸ್ಥಾನದಲ್ಲಿದೆ. ಇಲ್ಲಿನ ಜನಸಂಖ್ಯೆಯ ಕೇವಲ 1.35% ಮಾತ್ರ ಮುಸಲ್ಮಾನರಿದ್ದಾರೆ. ಇಲ್ಲಿನ ಒಟ್ಟು ಜನಸಂಖ್ಯೆ 12 ಲಕ್ಷವಿದ್ದು ಅದರಲ್ಲಿ 16,000 ಮುಸಲ್ಮಾನರಿದ್ದಾರೆ. ಇಲ್ಲಿನ ಮಿಜೋ ಬುಡಕಟ್ಟು ಜನಾಂಗದವರು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರವಾಗಿದ್ದು ಇಲ್ಲಿನ ಪ್ರಮುಖ ಧರ್ಮ ಕ್ರಿಶ್ಚಿಯನ್ ಧರ್ಮವಾಗಿದೆ. ಇನ್ನು ಎರಡನೆಯ ಸ್ಥಾನದಲ್ಲಿ ಸಿಕ್ಕಿಂ ಬರುತ್ತದೆ. ಇಲ್ಲಿನ ಜನಸಂಖ್ಯೆಯ 1.62% ಮುಸ್ಲಿಂ ಜನಸಂಖ್ಯೆ ಇದೆ. ಅಂದರೆ ಇಲ್ಲಿನ ಜನಸಂಖ್ಯೆ 6.1 ಲಕ್ಷವಾಗಿದ್ದು ಅದರಲ್ಲಿ 10,000 ಜನರು ಮುಸ್ಲಿಮರಾಗಿದ್ದು ಇಲ್ಲಿನ ಬಹುಸಂಖ್ಯಾತರು ಬೌದ್ಧರಾಗಿದ್ದಾರೆ. ಮೂರನೆಯ ಸ್ಥಾನದಲ್ಲಿದೆ ಹಿಮಾಚಲ ಪ್ರದೇಶವನ್ನ ದೇವಭೂಮಿ, ದೇವರ ನಾಡು ಎಂದು ಕರೆಯುತ್ತಾರೆ. ಇಲ್ಲಿನ ಜನಸಂಖ್ಯೆ 68 ಲಕ್ಷ. ಅದರಲ್ಲಿ ಸರಿಸುಮಾರು 1.72% ಮುಸಲ್ಮಾನರು, ಅಂದರೆ 1.2 ಲಕ್ಷ ಮುಸ್ಲಿಮರು ಇಲ್ಲಿದ್ದಾರೆ. ಇಲ್ಲಿನ ಪ್ರಮುಖ ಧರ್ಮ ಹಿಂದೂ ಧರ್ಮವಾಗಿದೆ. ಹಾಗೆಯೇ ಅಸ್ಸಾಂನ ಒಟ್ಟು ಜನಸಂಖ್ಯೆ 3,12,05,576. ಅದರಲ್ಲಿ 1,67,09,345 ಜನರು ಇಸ್ಲಾಂ ಧರ್ಮವನ್ನ ಅನುಸರಿಸುತ್ತಾರೆ. ನಾಲ್ಕನೆಯ ಸ್ಥಾನದಲ್ಲಿ ಪಶ್ಚಿಮ ಬಂಗಾಳ. ಇಲ್ಲಿ 27.01% ಮುಸ್ಲಿಮರು. 5ನೇ ರಾಜ್ಯವಾಗಿದೆ ಕೇರಳದಲ್ಲಿ ಒಟ್ಟು ಜನಸಂಖ್ಯೆ 3,34,06,061. ಅದರಲ್ಲಿ 88,73,472 ಜನರು ಮುಸ್ಲಿಂ ಧರ್ಮವನ್ನ ಅನುಸರಿಸುತ್ತಿದ್ದಾರೆ. ಇನ್ನು 2050ರ ವೇಳೆಗೆ ಭಾರತ ಆಗಲಿದೆ ಅತಿ ಹೆಚ್ಚು ಹಿಂದೂಗಳು, ಅತಿ ಹೆಚ್ಚು ಮುಸಲ್ಮಾನರಿರುವ ದೇಶ. ಸ್ನೇಹಿತರೆ, 2010ರ ವರದಿಯ ಪ್ರಕಾರ ಭಾರತದಲ್ಲಿ 94% ಹಿಂದೂಗಳು ವಾಸ ಮಾಡುತ್ತಿದ್ದರು. 2050ರ ವೇಳೆಗೆ ಭಾರತದಲ್ಲಿ ಆಗಲಿದ್ದಾರೆ 1.3 ಶತಕೋಟಿ ಹಿಂದೂಗಳು. ಅದೇ ರೀತಿಯಲ್ಲಿ ಭಾರತದಲ್ಲಿ ಮುಸ್ಲಿಂ ಜನಸಂಖ್ಯೆಯು ಹೆಚ್ಚುವ ನಿರೀಕ್ಷೆ ಇದೆ. 2050ರ ವೇಳೆಗೆ ಭಾರತದಲ್ಲಾಗಬಹುದು 31 ಕೋಟಿ ಮುಸ್ಲಿಮರು ಎಂದು ಕೆಲವು ಲೆಕ್ಕಾಚಾರಗಳು ಹೇಳ್ತಾ ಇದೆ. ಆದರೆ ಇದಾಗಲೇ ಆ ಲೆಕ್ಕಾಚಾರಗಳು ಮೀರಿರಬಹುದು ಎಂದು ಕೂಡ ಕೆಲವರು ಹೇಳ್ತಿದ್ದಾರೆ. ಸದ್ಯಕ್ಕೆ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆ ಇರೋದು ಇಂಡೋನೇಷ್ಯಾದಲ್ಲಿ. ಆದರೆ 2050ರ ವೇಳೆಗೆ ಭಾರತದಲ್ಲಿ ಇರಲಿದ್ದಾರಂತೆ ಪ್ರಪಂಚದ ಮುಸ್ಲಿಂ ಜನಸಂಖ್ಯೆಯ 11% ಮುಸಲ್ಮಾನರು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮವರ ಜೊತೆಯಲ್ಲಿ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.